Hello. Hi. Hi everyone. Good evening. My name is Bala. So I'll discuss with you today the Java developer roadmap. So you can ನೀವು ಹೊಸಾಗೆ ಬಂದಿರೋದು ಕಫ್ಕಾ ಜಾವಾ ಡೆವಲಪರ್ ಅಲ್ಲಿ. ಸೊ ಸೊ ನಾನು ಇದು ರೋಡ್ ಮ್ಯಾಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಜಾವಾ ಡೆವಲಪರ್ ಪ್ಲಸ್ MSB ಪ್ಲಸ್ ಅಂಡ್ ಕಫ್ಕಾ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಅಂಡ್ ಕಫ್ಕಾ 6 months minus and 2 years and location is a pan India and experience is the 10 plus years skills needed and skills needed. So ಇದೆಲ್ಲ like technologies and Spring Java Spring Boot Maven JDBC JavaScript Node optional ಬೇಕು ಅವ್ರಿಗೆ. Postman ಅಂದರೆ ಒಂದು REST API ಬರುತ್ತೆ and the Docker, Jenkins, Hibernate, Kafka. Okay. Experience in a container management system, probably Kubernetes or OpenShift ಬೇಕಂತ ಇದ್ದಾರೆ. ಇದನ್ನು Kubernetes ಅನ್ನ ಬೇಕು, ಇಲ್ಲಾಂದ್ರೆ OpenShift ಬೇಕು. In the knowledge of any database like MongoDB, Snowflake and MySQL. ಸೊ ಡೇಟಾಬೇಸಲ್ಲಿ ಈ ಮೂರು ಬೇಕು ಅಂಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನ ಬೇಕಂತ and willingness and quickly learn apply good software development practice and patterns. Okay, so awareness of standard software engineering designing patterns and objective and oriented. This is a oops concepts. Oops ಅಂತಾರೆ ಇದನ್ನು. Okay, coding standard and practices and understanding of ವೆಬ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಸೋಪ್ ಅಂಡ್ ರೆಸ್ಟ್. ಎರಡು ಇರುತ್ತೆ, ಸೋಪ್ ಅಂತ ಇರುತ್ತೆ, ರೆಸ್ಟ್ API ಅಂತ ಇರುತ್ತೆ. ಸ್ಟ್ಯಾಂಡರ್ಡ್ ಅಂಡ್ ಸೆಕ್ಯೂರಿಟಿ ಮಾಡೆಲ್ಸ್, ಇಂಟಿಗ್ರೇಷನ್ ಪ್ಯಾಟರ್ನ್ಸ್ ಅಂಡ್ ಮೆಥಡ್ಸ್. ಓಕೆ, and experience using integrated and development tools like tools ಅದು ಬರೀತಾರಲ್ಲ ಲೈಕ್ ಇಂಟೆಲಿಜೆ ಲೈಕ್ ಎಕ್ಲಿಪ್ಸ್ ಆರ್ ಅಂಡ್ ವಿಜುವಲ್ ಸ್ಟುಡಿಯೋ VS ಸ್ಟುಡಿಯೋ ಆರ್ ಕಂಟ್ರೋಲ್ ಸಿಸ್ಟಮ್ ಗೆಟ್ ಬೇಕಂತ ಇದ್ದಾರೆ. ಇದು ಬಂದ್ಬಿಟ್ಟು ಟೋಟಲಿ ಇವಾಗ ರ್ಯಾಪಿಡಾಗಿ ಕೇಳ್ತಾ ಇದ್ದಾರೆ. ಕಫ್ಕಾ ಬೇಕಂತ ಇದ್ದಾರೆ. ನೀವು ಯಾರಾದ್ರೂ ಇದ್ರೆ ಜಾವಾ ಡೆವಲಪರು ನೀವು ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ಕಫ್ಕಾ ಅಂತ. ಸೊ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ತುಂಬ ಕಾಲ್ಸ್ ಇದೆ. ಸೊ ಪ್ಯಾನ್ ಇಂಡಿಯಾ ಹುಡುಕ್ತಾ ಇದೀವಿ, ಯಾರು ಸಿಗ್ತಾ ಇಲ್ಲ. ಸೊ ನೀವು ಇದು ಇವತ್ತು JD. ನಾಳೆನೂ ನಾನು ಡೈಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಎಷ್ಟು ನಾನು ಹೊಸ ಹೊಸ ಸ್ಕಿಲ್ಸ್ ಯಾವ್ದ್ಯಾವ್ದು ನ್ಯೂ ಆ್ಯಡ್ ಆಗ್ತಾ ಇದೆ ಅಂತ ಹೇಳ್ಕೊಡ್ತೀನಿ.